ಪಾಕ ಇಲ್ಲದೆ ತುಂಬ ಸುಲಭವಾಗಿ ಯಾರು ಬೇಕಿದ್ದರೂ ಈಸಿಯಾಗಿ ಮಾಡ್ಬೋದಾದಂಥ ರವೆ ಉಂಡೆಯನ್ನು ತುಂಬ ಟೇಸ್ಟಿಯಾಗಿ ಹೇಗೆ ಮಾಡೋದಂತ ನೋಡೋಣ. ನಾನಿಲ್ಲಿ ಇದಕ್ಕೆ ಒಂದು ಮಿಕ್ಸರ್ ಜಾರ್ಗೆ 1 ಕಪ್ ಆಗುವಷ್ಟು ಸಕ್ಕರೆಯನ್ನು ಹಾಕ್ಕೊಂಡಿದ್ದೀನಿ. ಹಾಗೆಯೇ 1 ಕಪ್ ಆಗೋಷ್ಟು ರವೆ ಇಟ್ಕೊಂಡಿದ್ದೀನಿ. 1 ಕಪ್ ಆಗೋಷ್ಟು ರವೆಗೆ 1 ಕಪ್ ಆಗೋಷ್ಟು ಸಕ್ಕರೆನ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ. ಜೊತೆಗೆ ಒಂದು 4 ಏಲಕ್ಕಿ ಸೇರಿಸ್ಕೊಂಡು ಪೌಡ್ರ್ ಮಾಡಿದ್ರೆ ಫ್ಲೇವರ್ಫುಲ್ ಆಗಿರುತ್ತೆ. ಇವಾಗ ನೋಡಿ ಒಂದು 1/4 ಕಪ್ ಆಗೋಷ್ಟು ಡೆಸಿಕೇಟೆಡ್ ಕೋಕೋನಟ್ ಏನಿರುತ್ತೆ ಅದನ್ನು ತೊಗೊಂಡಿದ್ದೀನಿ. ಅಥವಾ ನೀವು ಒಣ ಕೊಬ್ಬರಿ ಹಾಕೋರಿ ಅಥವಾ ಹಸಿ ತೆಂಗಿನ ತುರಿ ಕೂಡ ನೀವು ಬಳಸ್ಬೋದು. ಇವಾಗ ರವೆ ಏನು ಇಟ್ಕೊಂಡಿದ್ದೀನಿ 1 ಕಪ್ ಆಗೋಷ್ಟು ಅದನ್ನು ಹುರ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಪಾತ್ರೆ ಬಿಸಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು ಅರ್ಧ ಕಪ್ ಆಗೋಷ್ಟು ತುಪ್ಪವನ್ನು ಹಾಕ್ಕೊಂಡಿದ್ದೀನಿ. ಅಥವಾ ಒಂದು 4 ರಿಂದ 5 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕಿದ್ರೆ ಸಾಕಾಗುತ್ತೆ. ಮೊದಲಿಗೆ ಡ್ರೈ ಫ್ರೂಟ್ಸ್ನ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ನಾನಿಲ್ಲಿ ದ್ರಾಕ್ಷಿಯನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 4 ಲವಂಗ ಹಾಕ್ಕೊಂಡಿದ್ದೀನಿ ದ್ರಾಕ್ಷಿ ಜೊತೆಗೇ ಫ್ರೈ ಮಾಡ್ಕೊಳ್ಳೋಕ್ಕೆ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ದ್ರಾಕ್ಷಿ ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ಅರ್ಧದಷ್ಟು ಇನ್ನೇನು ದ್ರಾಕ್ಷಿ ಫ್ರೈ ಆಗಿದೆ ಅಂತ ಆದಮೇಲೆ ನಾನಿಲ್ಲಿ ಬಾದಾಮ್ ಮತ್ತು ಗೋಡಂಬಿಯನ್ನು ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಬೇರೆ ಎಲ್ಲ ನಿಮ್ಮ ಹತ್ರ ಯಾವ್ಯಾವ ಡ್ರೈ ಫ್ರೂಟ್ಸ್ ಇದೆಯೋ ಎಲ್ಲವನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೋಬೋದು. ಚೆನ್ನಾಗಿ ಫ್ರೈ ಮಾಡಾದಮೇಲೆ ಇದನ್ನು ರವೆ ಏನು ಇಟ್ಕೊಂಡಿದ್ದೀವಲ್ಲ 1 ಕಪ್ ಆಗೋಷ್ಟು ರವೆ ತೊಗೊಂಡಿದ್ದೀನಿ. ನೀವು ಮೀಡಿಯಮ್ ರವೆ ಏನಾದರೂ ತೊಗೊಳ್ಳಿ ಅಥವಾ ಫುಲ್ಲು ಸಣ್ಣ ರವೆ ಬರುತ್ತಲ್ಲ ಅದನ್ನು ನೀವು ಬಳಸ್ಬೋದು. ಯಾವುದೇ ರವೆ ಬಳಸಿದ್ರೂ ಕೂಡ ತುಂಬ ಚೆನ್ನಾಗೇ ಬರುತ್ತೆ. ನಾನಲ್ಲಿ ಸಣ್ಣ ರವೆ ತೊಗೊಂಡಿದ್ದೀನಿ. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಈ ಹುರಿಯುವಂಥ ಪ್ರಾಸೆಸ್ ಏನಿದೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಮೀಡಿಯಮ್ ಉರಿನಲ್ಲಿಟ್ಕೊಂಡು ಸ್ವಲ್ಪ ಜಾಸ್ತಿ ಹೊತ್ತು ಹುರ್ಕೋಬೇಕಾಗತ್ತೆ. ನಾನಿಲ್ಲಿ ಏನಿಲ್ಲ ಅಂದರೂ ಒಂದು 8 ರಿಂದ 10 ನಿಮಿಷ ಹುರ್ಕೊಂಡಿದ್ದೀನಿ. ಲೋ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ರವೆಯನ್ನು ಹುರ್ಕೊಂಡಿದ್ದೀನಿ. ಹುರಿತಾ ರವೆಯಿಂದ ಒಂದು ಒಳ್ಳೆ ಘಮ ಬರುತ್ತೆ. ಅದು ನಿಮ್ಗೆ ಗೊತ್ತಾಗುತ್ತೆ. ಒಳ್ಳೆ ಪರಿಮಳ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಥವಾ ಸ್ವಲ್ಪ ಬ್ರೌನಿಷ್ಗೆ ಕಲರ್ಗೆ ತಿರ್ಗಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ರವೆ ಚೆನ್ನಾಗಿ ಹುರಿದಿದೆ ಅಂತ ಅಂದ್ಕೊಳ್ಳಿ. ಇವಾಗ ನೋಡ್ತಿರ್ಬೋದು ಚೆನ್ನಾಗಿ ಕಲರ್ ಕೂಡ ಚೇಂಜ್ ಆಗಿದೆ. ನೀವು ನೋಡ್ತಿರ್ಬೋದು ಡಿಫ್ರೆನ್ಸು. ಇವಾಗ ಇದನ್ನು ಬೇರೆ ಒಂದು ಅಗಲವಾಗಿರುವಂಥ ಪ್ಲೇಟ್ಗೆ ನಾನಿಲ್ಲಿ ತೆಗೆದುಕೊಳ್ತಾ ಇದ್ದೀನಿ ರವೆಯನ್ನು. ಸೊ ನೋಡಿ ಇಷ್ಟು ತೆಗೆದುಕೊಂಡಿದ್ದೀನಿ. ಇದು ಫುಲ್ ಬಿಸಿ ಇರುತ್ತೆ ಯಾಕಂದರೆ ಜಾಸ್ತಿ ಹೊತ್ತು ಹುರ್ಕೊಂಡಿದ್ವಿ. ಇವಾಗ ನಾವು ಆವಾಗಲೇ ಪುಡಿ ಮಾಡಿಟ್ಕೊಳತ್ತ ಸಕ್ಕರೆ ಪುಡಿ ಏನಿದೆ ನೋಡಿ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು ಚೆನ್ನಾಗಿ ರವೆ ಜೊತೆಗೆ ಮಿಕ್ಸ್ ಮಾಡಿಬಿಡಿ. ಬಿಸಿ ಇರೋವಂಥ ರವೆ ಹುರಿದಿರೋವಂಥ ಬಿಸಿ ರವೆಗೆ ಸಕ್ಕರೆಯನ್ನು ಮಿಕ್ಸ್ ಮಾಡ್ಕೊಂಡ್ಬಿಡಬೇಕು. ಕ್ಲೀನಾಗಿ ಕೈಯಿಂದ ಮಾಡ್ಕೊಳ್ಳಿ ಅಥವಾ ಸ್ಪೂನಿಂದನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕೈಯಿಂದ ಬಿಸಿ ಇರುತ್ತೆ ಆಗಲ್ಲ ಮಿಕ್ಸ್ ಮಾಡೋಕ್ಕೆ. ಸ್ಪೂನಿಂದನೇ ನಿಧಾನವಾಗಿ ಎಲ್ಲ ಹೊಂದೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಳ್ಳಿ. ಇವಾಗ ಇದು ಒಂದು ಸೆಕೆಂಡ್ ಸ್ಟೆಪ್ ಅಂತ ಹೇಳ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡು ಸೈಡಲ್ಲಿ ಎತ್ತಿಟ್ಕೊಳ್ಳಿ. ಇದನ್ನು ಇನ್ನೂ ಬಿಸಿನೇ ಇರುತ್ತೆ. ಇವಾಗ ಇಲ್ಲಿ ಸೈಡಲ್ಲಿ ಒಂದು ಸಾಸ್ ಪ್ಯಾನ್ಗೆ 1 ಕಪ್ ಆಗೋಷ್ಟು ಗಟ್ಟಿ ಹಾಲನ್ನು ತೊಗೊಂಡಿದ್ದೀನಿ. ಹಾಲನ್ನು ಹಾಕ್ಕೊಂಡು ಪ್ಯಾನನ್ನು ಕಾಯಕ್ಕಿಡಿ, ಅಂದರೆ ಬಿಸಿ ಮಾಡ್ಕೊಳಕ್ಕೆ ಇಡಬೇಕು. ಹಾಲು ಚೆನ್ನಾಗಿ ಕುದಿಸ್ಕೋಬೇಕು. ಹಾಲನ್ನು ಕುದಿಯಕ್ಕೆ ಬಿಡಬೇಕು. ಯಾವ ರೀತಿ ಕುದಿಬೇಕಂದ್ರೆ ಚೆನ್ನಾಗಿ ರವೆ ಮೇಲೆ ಹಾಕಿದ್ರೆ ರವೆ ಚೆನ್ನಾಗಿ ಅರಳ್ಕೊಂಡ್ಬಿಡ್ಬೇಕು. ಆ ಥರ ಕುದಿಬೇಕು ಹಾಲು. ನೋಡಿ ಸ್ವಲ್ಪನೇ ರವೆ ಪೋರ್ಷನ್ ತೊಗೊಂಡು ನೀವು ಎಷ್ಟು ಉಂಡೆ ಕಟ್ತಿರಲ್ಲ ಒನ್ ಟೈಮಲ್ಲಿ ಅಷ್ಟು ಮಾತ್ರ ರವೆ ತೊಗೊಂಡು ನೀವು ರವೆ ಮೇಲ್ಗಡೆ ಈ ಥರ ಹಾಲು ಹಾಕಿದ್ರೆ ಚೆನ್ನಾಗಿ ಕುದಿಬೇಕದು. ಕುದಿ ಬರುವಂಥ ಉಕ್ಕಬೇಕು. ಆ ಥರ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೈಯಿಂದನಾದರೂ ಮಿಕ್ಸ್ ಮಾಡ್ಕೊಳ್ಳಿ ಅಥವಾ ಸ್ಪೂನಿಂದನಾದರೂ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪನೇ ಹಾಲು ಹಾಕ್ಕೊಂಡು ನೀವು ಎಷ್ಟು ಉಂಡೆ ಕಟ್ಟೋಕ್ಕಾಗತ್ತಲ್ಲ ಬಿಸಿ ಇರೋವಾಗಲೇ ಅಷ್ಟು ಮಾತ್ರ ಹಾಲನ್ನು ಸೇರಿಸ್ಕೊಂಡು ಈ ಥರ ಮಿಕ್ಸ್ ಮಾಡಿಕೊಂಡು ಹಾಲಲ್ಲಿ ರವೆಯನ್ನು ಉಂಡೆನ ಕಟ್ಕೊಳ್ಳಿ. ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಚೆನ್ನಾಗಿ ಗಟ್ಟಿ ಉಂಡೆನ ಕಟ್ಕೊಳ್ಳಿ. ನಾನಿಲ್ಲಿ ಒಂದು ಮೀಡಿಯಮ್ ಸೈಜಲ್ಲಿ ಉಂಡೆನ ಕಟ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಬೇರೆ ಬೇರೆ ಡ್ರೈ ಫ್ರೂಟ್ಸನ್ನು ಡೆಕೋರೇಟಿವ್ ಆಗಿ ಅಂದರೆ ಅಲಂಕಾರಕ್ಕೆ ಈ ಥರ ಹಾಕ್ಕೊಂಡು ಡ್ರೈ ಫ್ರೂಟ್ಸನ್ನ ಕಟ್ಕೋಬೋದು ಉಂಡೆನ. ನಾನಿಲ್ಲಿ ಬಾದಾಮನ್ನ ಹಾಕ್ಕೊಂಡು ಕಟ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಕಾಣಿಸುತ್ತೆ ನೋಡೋಕ್ಕೂ ಕೂಡ ಅಂಥೇಳಿ. ಅದು ಆಪ್ಷನಲ್ಲು. ಆಲ್ರೆಡಿ ಡ್ರೈ ಫ್ರೂಟ್ಸನ್ನು ಸೇರಿಸೇ ಇರ್ತೀವಿ. ಹಾಗೆ ನೀವು ಕಟ್ಟಿದ್ರೂ ಏನು ತೊಂದರೆ ಇಲ್ಲ. ನೋಡಿ ಈ ಥರ ಚೆನ್ನಾಗಿ ಉಂಡೆ ಬರುತ್ತೆ. ಇವಾಗ ಸಾಫ್ಟ್ ಅಂತ ಅನಿಸುತ್ತೆ. ಇದು ಗಟ್ಟಿ ಆಗ್ತಾ ಬರುತ್ತೆ. ಯಾಕಂದರೆ ನಾವು ಹಾಲು ಕಾಯಿಸಿ ಹಾಕಿರ್ತೀವಲ್ವ ಗಟ್ಟಿ ಆಗ್ತಾ ಬರುತ್ತೆ. ಒಂದು 5 ರಿಂದ 6 ಗಂಟೆ ಬೇಕು ಪೂರ್ತಿ ಗಟ್ಟಿ ಆಗೋಕ್ಕೆ. ಆವಾಗ ಚೆನ್ನಾಗಾಗುತ್ತೆ ರವೆ ಉಂಡೆ. ನೀವು ಯಾವುದೇ ಪಾಕ ಮಾಡ್ಕೊಳ್ಬೇಕಾಗಿಲ್ಲ. ತುಂಬ ಸುಲಭವಾಗಿ ಹೇಗೆ ಮಾಡೋದಂತ ನೋಡಿದ್ರಲ್ಲ. ಇದೇ ಥರ ನಾನು ಎಲ್ಲವನ್ನು ಬಿಸಿಯಾಗಿರೋಂಥ ಹಾಲನ್ನು ಕಲಸಿ ರವೆ ಉಂಡೆನ ಮಾಡಿಟ್ಕೊಂಡಿದ್ದೀನಿ. ಪೂರ್ತಿ ತಣ್ಣಗಾದ್ಮೇಲೆ ಇನ್ನೂ ಚೆನ್ನಾಗಾಗುತ್ತೆ, ಗಟ್ಟಿ ಆಗುತ್ತೆ. ಇವಾಗ ಸಾಫ್ಟ್ ಆಗಿರುತ್ತೆ. ಒಂದು 2 ರಿಂದ 3 ಗಂಟೆ ಬಿಟ್ಟರೆ ಗಟ್ಟಿಯಾಗಿ ಹೋಗುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ಬಾಯಲ್ಲಿಟ್ಟರೆ ಕರಗುತ್ತೆ ಅಂತಾರಲ್ಲ ಆ ಥರ ಆಗುತ್ತೆ. ನೀವು ಕೂಡ ಈ ಮೆಥಡಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿ. ತುಂಬ ನಿಮಗೂ ಕೂಡ ಇಷ್ಟ ಆಗುತ್ತೆ. ಈಸಿ ಕೂಡ ಮಾಡೋದು. ಆರಾಮಾಗಿ ಎಷ್ಟು ಬೇಕಿದ್ರು ಉಂಡೆ ಮಾಡ್ಕೊಂಡು ಇಟ್ಕೋಬೋದು. ಸೊ ಇವತ್ತಿನ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.